ಧನುರ್ರಾಶಿ ಹಲವಾರು ಸವಾಲುಗಳು ಸಮಸ್ಯೆಗಳು ನಿಮ್ಮ ಎದುರು ಬರುತ್ತೆ. ಆದರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲದಲೆ ತಟಸ್ಥವಾಗಿದ್ದುಬಿಡಿ. ಯಾವ ವಿಷಯಕ್ಕೂ ಕೂಡ ಏನೋ ಒಂದು ತೀರ್ಮಾನವನ್ನು ಹೇಳೋದು, ಯಾವುದೋ ಒಂದು ನಿರ್ಧಾರವನ್ನು ಮಾಡುವಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಉದ್ಯೋಗ ಬದಲಾವಣೆ ಆಗಬಹುದು ಅನ್ನುವಂತಹ ಸೂಚನೆ. ಆದರೆ ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ಬಡ್ತಿ ಸಿಗಬಹುದು, ಸಂಬಳ ಹೆಚ್ಚಾಗಬಹುದು, ಅಥವಾ ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗಕ್ಕಿಂತ ಇನ್ನೂ ಅನುಕೂಲಕರವಾದಂತಹ ಜಾಗಕ್ಕೆ ಹೋಗ್ಬೋದು. ವಾತಾವರಣ ಚೆನ್ನಾಗಿರ್ಬೋದು, ಮನಸ್ಸಿಗೇನೋ ಒಂದು ಹೊಸ ರೀತಿಯ ಉಲ್ಲಾಸ ಬರಬಹುದು. ಇವೆಲ್ಲದಕ್ಕೂ ಅವಕಾಶಗಳಿದೆ. ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆ, ಆ ಸೂಚನೆಗಳು ಕಾಣ್ತಾ ಇದೆ. ಆ ಪರಿವರ್ತನಾ ಒಂದು ಸಮಯ ಏನಿದೆ ಅದಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಧನಾತ್ಮಕವಾಗಿ ಪರಿವರ್ತನೆ ಆಗುವ ಹಾಗೆ ನಿಮ್ಮ ಪ್ರಯತ್ನವೂ ಇರಬೇಕು ಅನ್ನುವಂಥದ್ದಾಗತ್ತೆ. ನಿಮ್ಮ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸಿ. ಯಾವುದೇ ಪಿತೃಶಾಪಕ್ಕೆ, ಪಿತೃಕೋಪಕ್ಕೆ ಗುರಿಯಾಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಶುಭವಾಗಿ. ಮಕರ ರಾಶಿ ಜೀವನದಲ್ಲಿ ಹಾಸ್ಯವಾಗಲಿ, ನಗುವಾಗಲಿ, ಸಂತೋಷ ಸಮಾಧಾನಗಳು ಇರಲಿ ಅಂತ ಹೇಳಿ ತುಂಬ ಪ್ರಯತ್ನಗಳನ್ನು ಮಾಡ್ತೀರಿ, ತುಂಬ ಹಂಬಲಿಸ್ತೀರಿ, ಇಷ್ಟಪಡ್ತೀರಿ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಏನು ಹೇಳಬೇಕು ಅದಕ್ಕೆ? ಪೂರ್ವಜನ್ಮದ ಸುಕೃತನ ಅಥವಾ ನಿಮಗೆ ಆ ಯೋಗವೇ ಇಲ್ವಾ? ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರಬಹುದು. ಹಾಸ್ಯ ಕಲಾವಿದರಿಗೆ ವಿಶೇಷವಾಗಿ ಏನೋ ಅನುಕೂಲತೆಗಳು ಆಗ್ತಕ್ಕಂತಹ ಸಾಧ್ಯತೆ. ಶ್ರೀಕೃಷ್ಣನ ಪ್ರಾರ್ಥನೆ, ಪೂಜೆ, ಇದರಿಂದ ಉತ್ತಮವಾದಂತಹ ಯೋಗ ಅಥವಾ ಅನುಕೂಲ ಲಭಿಸ್ತಕ್ಕಂತಹ ಸಾಧ್ಯತೆ ಇದೆ. ಈಶ್ವರನ ವಾಹನ ನಂದೀಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹವಾಗಲಿ. ಶುಭವಾಗಿ. ಕುಂಭರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವಂತಹ ದಿವಸ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಣ್ಣ ಪುಟ್ಟ ವಿಚಾರಕ್ಕೆ ಹೆಚ್ಚು ನೀವು ಮಾನಸಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ. ಏನೋ ಒಂದು ಸಣ್ಣ ಸಮಸ್ಯೆ ಬಂತು, ಅದಕ್ಕೆ ಪರಿಹಾರ ಏನು ಅಂತ ಹುಡುಕೊಂಡು ನಿಮ್ಮ ಕೆಲಸಕ್ಕೆ ನೀವು ಮಗ್ನರಾಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅದನ್ನು ಹೊರತಾಗಿ ಏನೋ ಮಾನಸಿಕವಾಗಿ ಯೋಚನೆ ಮಾಡುವಂಥದ್ದು, ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇದು ಒಳ್ಳೆಯದಲ್ಲ ಅನ್ನುವಂಥದ್ದು. ಮಧ್ಯಾಹ್ನದ ವೇಳೆಗೆ ಮನೆಯ ವಿಚಾರಕ್ಕೆ ನಿಮಗೆ ಶುಭ ಸೂಚನೆಯ ಮಾತುಗಳು ಬರುತ್ತೆ. ಅದು ಇನ್ನಷ್ಟು ಮತ್ತಷ್ಟು ನಿಮ್ಮ ಸಂತೋಷವನ್ನು ಹೆಚ್ಚು ಮಾಡುವಂಥದ್ದು, ಜೊತೆಗೆ ಗಟ್ಟಿಯಾಗುವಂಥದ್ದಾಗತ್ತೆ. ಅದು ನಿಜವಾಗಲೂ ಜೀವನದಲ್ಲಿ ಸಾಧನೆಯ ಒಂದು ಮೆಟ್ಟಿಲು ಅಂತ ಹೇಳುವಂತಹ ಸಮಯ. ಭೂದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೋ ಸಣ್ಣ ಕೀಟ ಅಥವಾ ಇನ್ಯಾವುದೋ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ ಆಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಣ್ಣ ಪುಟ್ಟದಾಗಿ ಏನೇ ಕಂಡರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಒಂದು ಔಷಧವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು. ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಹಾಗಂತ ಆಗಬೇಕಾದಂತಹ ಕೆಲವು ಅನಿವಾರ್ಯತೆ ಕೆಲಸಗಳಿರುತ್ತೆ, ಅದನ್ನು ಮಾಡಲೇಬೇಕು ಅನ್ನುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಆಲಸ್ಯವನ್ನು ತೋರಿಸ್ಬೇಡಿ, ಪೋಸ್ಟ್ಪೋನ್ ಮಾಡಬೇಡಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಅದಕ್ಕೆ ಇನ್ನೂ ಸಮಯ ಇದೆ. ಈ ಮಾತುಗಳೆಲ್ಲ ಏನಾಗುತ್ತೆ ಅಂತಂದರೆ, ಯಾವತ್ತೋ ತೊಂದರೆಯಾದಾಗ ನಿಮಗೆ ಅದನ್ನು ತಡ್ಕೊಳ್ಳುವಂಥದ್ದು ಕಷ್ಟವಾಗುತ್ತೆ. ಆಲಸ್ಯ, ಸೋಮಾರಿತನ ಅಂತಕ್ಕಂಥದ್ದು ನಿಮ್ಮನ್ನು ತುಂಬ ಕಾಡುವಂತಹ ದಿವಸವಾಗಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯಿಂದ ಇರತಕ್ಕಂತಹ ಜಾಡ್ಯ ಏನಿದೆ ಅದು ದೂರವಾಗಲಿ ಅನ್ನುವಂಥದ್ದು ವಿಶೇಷವಾದ ಪ್ರಾರ್ಥನೆಯಾಗಿರಬೇಕು. ಶುಭವಾಗಿ.